ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮ್ಮ ಇಂಗ್ಲೀಷ್ ಎಕ್ಸಾಮ್ ತುಂಬ ಚೆನ್ನಾಗಾಗಿದೆ ಅಂತ. ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಎಕ್ಸಾಮ್ ಹೇಗೆ ಆಗಿರಲಿ ಅದನ್ನು ಸೈಡಿಗೆ ಇಟ್ಬಿಡೋಣ. ಇವಾಗ ಫಿಸಿಕ್ಸ್ ಎಕ್ಸಾಮ್ ಇದೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಆ್ಯಂಡ್ ಆಲ್ಸೋ ಫಿಸಿಕ್ಸ್ ಎಕ್ಸಾಮಲ್ಲಿ ನಿಮ್ಮ ಟಾರ್ಗೆಟ್ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ಸೋ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಎಲ್ಲರೂ 71 70 ಅಂತ ಕಮೆಂಟ್ ಮಾಡ್ತೀರಾ ಅಂತ. ಆ್ಯಂಡ್ ಬನ್ನಿ ಇವಾಗ ನೋಡೋಣ ಪೇಪರ್ ಹೇಗೆ ಬರೀಬೇಕು ಅಂತ. ಇದು 2025 ಫಿಸಿಕ್ಸ್ ಪೇಪರ್. ಇಲ್ಲಿ ನೀವು ನೋಡ್ಬೋದು 70 ಬಂದಿದೆ. ನಿಮಗೂ ಕೂಡ ಬರುತ್ತೆ. ಇವಾಗ ನಾನು ಹೇಳಿದ್ದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೊಂಡು ಅದೇ ರೀತಿ ಪೇಪರ್ನ ಬರೆದ್ರೆ, ಸೊ ವಿಡಿಯೋನ ಕೊನೆ ತನಕ ನೋಡಿ. ಪಾರ್ಟ್ ಎ ಬಂದ್ಬಿಟ್ಟು MCQs. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಪೇಜಲ್ಲೇ ನೀವು MCQsನ ಬರೀಬೇಕು. ಬೇರೆ ಎಲ್ಲ ಬರೆದ್ರೆ ಕರೆಕ್ಟ್ ಮಾಡಲ್ಲ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಆ್ಯಂಡ್ ಆಲ್ಸೋ ನಾನು ಯಾವಾಗಲೂ ಹೇಳೋ ಹಾಗೆ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್. ಅದಕ್ಕೆ MCQಸಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು. ಬಟ್ ನನಗೆ ಅರ್ಥ ಆಗುತ್ತೆ, ಫಿಸಿಕ್ಸಲ್ಲಿ MCQ ಸ್ವಲ್ಪ ಕಷ್ಟ ಇರುತ್ತೆ, ಅಥವಾ ಕಷ್ಟ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ. ಬಟ್ ಸ್ಟಿಲ್ ನೀವು ಈಸಿಯಾಗಿ 15 ಸ್ಕೋರ್ ಮಾಡ್ಬೋದು. ಹೇಗೆ ಅಂದರೆ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರಲ್ಲ ಗವರ್ನಮೆಂಟ್ ಅವರೇ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಕ್ವಶನ್ ಬ್ಯಾಂಕ್ದು ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು 15 ತೆಗಿಲೇಬೇಕು. ಆ್ಯಂಡ್ ಆಲ್ಸೋ ತುಂಬ ಕನ್ಫ್ಯೂಸ್ ಯಾವುದ್ರಲ್ಲಾಗುತ್ತೆ ಅಂದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಫೋರ್ಸ್ದು ಡೈರೆಕ್ಷನ್ ಕಂಡುಹಿಡಿಯೋದಾಗಿರ್ಬೋದು, ಅಥವಾ ಇನ್ಕ್ರೀಸಸ್ ಡಿಕ್ರೀಸಸ್ ಆ ಥರ ಟೈಪ್ ಕ್ವಶನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ಆ ಕಾನ್ಸೆಪ್ಟ್ನ ಕರೆಕ್ಟಾಗಿ ಓದ್ಕೊಂಡಿದ್ರೆ ನಿಮ್ಗೆ ಆ ಕನ್ಫ್ಯೂಷನ್ ಆಗಲ್ಲ. ಇನ್ನೂ ಟೈಮಿಂದ ಕರೆಕ್ಟಾಗಿ ಹೋಗಿ ಓದ್ಕೊಳ್ಳಿ. ಖಂಡಿತವಾಗ್ಲೂ ನೀವು MCQ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲೂ ಕೂಡ ಆಪ್ಷನ್ ನೇಮ್ ವಿತ್ ಆಪ್ಷನ್ ಪೂರ್ತಿ ಬರೀಲೇಬೇಕು. ಆ್ಯಂಡ್ ಆಲ್ಸೋ ಲೈನ್ ಬಿಟ್ಟು ಬರೀರಿ. ತುಂಬ ಪೇಜಸ್ ಇರುತ್ತೆ. ಆಮೇಲೆ ಸ್ಕ್ರ್ಯಾಚಸ್ ಮಾಡೋಕ್ಕೆ ಹೋಗಬೇಡಿ. ಏನು ಫಿಸಿಕ್ಸ್ MCQಸಲ್ಲಿ ಕನ್ಫ್ಯೂಷನ್ ಇರುತ್ತೆ ಅಂತ. ಕನ್ಫ್ಯೂಷನ್ ಇದ್ದರೆ ಜಾಗ ಬಿಟ್ಬಿಡಿ. ಫುಲ್ ಪೇಪರ್ ಬರೆದ್ಬಿಟ್ಟು ಆಮೇಲೆ ಬಂದು ಥಿಂಕ್ ಮಾಡಿ ಆನ್ಸರ್ ಮಾಡಿ. ಸ್ಕ್ರ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಅವಾಯ್ಡ್ ಮಾಡಿ ಸ್ಕ್ರ್ಯಾಚಸ್ ಮಾಡೋದನ್ನ. ಆ್ಯಂಡ್ ಆಲ್ಸೋ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈಸಿ ಇರುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು. ಇಲ್ಲಿ ನೋಡ್ಬೋದು ಡಯಾಮ್ಯಾಗ್ನೆಟಿಕ್ ಫೆರೋಮ್ಯಾಗ್ನೆಟಿಕ್ ಆ ಥರ ಕೊಟ್ಟಿದ್ದಾಗ ಯಾವುದಕ್ಕೆ ಡಯಾಮ್ಯಾಗ್ನೆಟಿಕ್ ಯಾವುದಕ್ಕೆ ಫೆರೋಮ್ಯಾಗ್ನೆಟಿಕ್ ಆ ಥರ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೂ ಅಷ್ಟೇ ಸೊಲ್ಯೂಷನ್ ಬಂದ್ಬಿಟ್ಟು ಪ್ರಾಕ್ಟೀಸ್. ಕ್ವಶನ್ ಬ್ಯಾಂಕ್ ಇದೆ, ಆ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಕಾನ್ಸೆಪ್ಟಲ್ಲಿ ಕ್ಲಾರಿಟಿ ಇಟ್ಕೊಳ್ಳಿ, ಸೊ ದಟ್ ನೀವು ಈ ಥರ ಕನ್ಫ್ಯೂಸ್ ಆಗಲ್ಲ. ಅದು ಬಿಟ್ಟರೆ ಆರಾಮಾಗಿ ಪಾರ್ಟಿಯಲ್ಲಿ 20 ಸ್ಕೋರ್ ಮಾಡ್ಬೋದು. ಆ್ಯಂಡ್ ನಿಮ್ಗೊಂದು ವಿಷಯ ಗೊತ್ತಾ, ನೀವು 20 ಸ್ಕೋರ್ ಮಾಡಿಬಿಟ್ರೆ ಒಳಗಡೆ ಎಲ್ಲ ಬರೀ ಡಿರೈವೇಷನ್ಸ್ ಇರೋದಂತ ತುಂಬ ಆಪ್ಷನ್ಸ್ ಇರುತ್ತೆ. ನೀವು ಸ್ವಲ್ಪ ಒಂದಷ್ಟು ಚಾಪ್ಟರ್ಸ್ದು ಡಿರೈವೇಷನ್ನ ಸ್ಕಿಪ್ ಮಾಡಿದ್ರು ಕೂಡ ನೀವು ಆರಾಮಾಗಿ ಓದ್ಕೊಂಡು ಫುಲ್ ಮಾರ್ಕ್ಸ್ ತೆಗಿಬೋದು. ಆಯಿತಾ. ಮೇನ್ ಕನ್ಫ್ಯೂಸಿಂಗ್ ಅಥವಾ ಮಾರ್ಕ್ಸ್ ಲೂಸಿಂಗ್ ಬಂದ್ಬಿಟ್ಟು ಇಲ್ಲೇ ಇರೋದು. ಯಾಕಂದರೆ ನಾನು ಕೂಡ ಒಂದೇ MCQ ತಪ್ಪು ಮಾಡಿದ್ದು ಫಿಸಿಕ್ಸ್ ಪೇಪರಲ್ಲಿ. ಬಟ್ ನಾನು ಒಂದು MCQ ತಪ್ಪು ಮಾಡಿದ್ದಕ್ಕೆ ಒಳಗಡೆ ಎಲ್ಲೋ 2 ಮಾರ್ಕ್ಸ್ ತೆಗೆದಿದ್ದಾರೆ. ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಐ ಸ್ಕೋರ್ಡ್ 67 ಔಟ್ ಆಫ್ 70, ಅಂದರೆ 97 ಔಟ್ ಆಫ್ 100. ಯಾಕೆ ಗೊತ್ತಾ, ಇವ್ಯಾಲ್ಯೂಯೇಷನಲ್ಲಿ 99 ಬಂದ್ರೂ 3 ಜನ ಹತ್ರ ಹೋಗ್ಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ, 97 ಇಳಿಸ್ಬಿಡ್ತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು MCQ ಅಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬೇಡಿ. 70 ಇತ್ತು ಅಂದರೆ ಅವಾಗ ಹೋಗ್ತಾರೆ ಎಷ್ಟೇ ಆದರೂ. ಯಾಕಂದರೆ ಔಟ್ ಆಫ್ ಔಟ್ ಪೇಪರ್ ಅಂತ 69 ಅಥವಾ 99 ಇದ್ದರೆ ಹೋಗಲ್ಲ. ಯಾಕೆ ಹೇಳಿ, 1 ಮಾರ್ಕ್ಸ್ಗೋಸ್ಕರ ಏನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅವರೇ ಕಡಿಮೆ ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಪಾರ್ಟಿಯಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಬಿಲಿ ಫುಲ್ ಖುಷಿಯಾಗಿರ್ಬೋದು ನೀವು. ಯಾಕೇಳಿ ಇಲ್ಲಿ ಕತೆ ಎಲ್ಲ ಹೊಡೆಯೋಂಗಿಲ್ಲ, ಡೈರೆಕ್ಟ್ ಆನ್ಸರ್ಸ್ ಬರೀಬೇಕು. ಯಾಕೇಳಿ ಫಿಸಿಕ್ಸ್ ಪೇಪರ್ ಇದು. ಆ್ಯಂಡ್ ಲಾ ಬಗ್ಗೆ ಕೇಳಿದಾಗ ಆ ಲಾದು ಏನಾದರೂ ಈಕ್ವೇಷನ್ಸ್ ಇರುತ್ತಲ್ಲ ಅದನ್ನು ಬರೀಬೇಕು ನೀವು. 2 ಮಾರ್ಕ್ಸಿಗೆ ನಾನು ಯಾಕೆ ಅಷ್ಟೆಲ್ಲ ಬರೀಬೇಕು ಅಂತ ಹೇಳೋ ಹಾಗೆ ಇಲ್ಲ ನೀವು. ಫಿಸಿಕ್ಸ್ ಇದು. ಇಲ್ಲಿ ನೋಡಿ, ಲಾರೆಂಟ್ ಫೋರ್ಸ್ ಬಗ್ಗೆ ಕೇಳಿದ್ದಾರೆ, ಫುಲ್ ಈಕ್ವೇಷನ್ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಟೂಡೆಂಟು. ಅದಕ್ಕೆ ಅದು ಟಾಪರ್ ಪೇಪರ್ ಅನ್ನೋದು. ಇಲ್ಲಿ ನೀವು ನೋಡ್ಬೋದು Q ಅಂದ್ರೇನು, E ಅಂದ್ರೇನು, V ಅಂದ್ರೇನು, B ಅಂದ್ರೇನು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಕೂಡ ಮಾಡಬೇಕು. ಯಾವುದಾದ್ರೂ ಲಾ ಬಗ್ಗೆ ಅಥವಾ ಏನೇ ಒಂದು ಡೆಫಿನೇಷನ್ ಕೇಳಿದ್ರೆ ಆ ಡೆಫಿನೇಷನ್ಗೆ ಅದರದ್ದೇ ಆದಂಥ ಈಕ್ವೇಷನ್ ಇದ್ದರೆ ನೀವು ಅದನ್ನು ಬರೆದು ಎಕ್ಸ್ಪ್ಲೇನ್ ಮಾಡಲೇಬೇಕು. ನಿಮಗೆ ಫುಲ್ 2 ಮಾರ್ಕ್ಸ್ ಬೇಕು ಅಂದರೆ ಇದು ನಿಮ್ಮ ತಲೆಯಲ್ಲಿ ಇರಲಿ. ಆಯಿತಾ. ಅದು ಬಿಟ್ಟರೆ 2 ಮಾರ್ಕ್ಸ್ ಅಷ್ಟೇ. ಏನು ಕೇಳ್ತಾರೆ, ಪ್ರಾಪರ್ಟೀಸ್ ಕೇಳ್ಬೋದು, ಇಲ್ಲ ಲಾಗಳನ್ನ ಕೇಳ್ತಾರೆ. ಅದು ಬಿಟ್ಟರೆ ಯೂಸರ್ಸ್ ಕೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಈಸಿನೇ ಇರುತ್ತೆ. ಆ್ಯಂಡ್ 3 ಮಾರ್ಕ್ಸಲ್ಲಂತೂ ಫಸ್ಟ್ ಕ್ವಶನೇ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಈ ವರ್ಷವೂ ಬಂದೇ ಬರುತ್ತೆ ಈ ಕ್ವಶನ್ ಅಂತೂ. ನಿಮ್ಗೆ ಗೊತ್ತಲ್ಲ, 3 ಮಾರ್ಕ್ಸ್ ಇದೆ ಅಂದ್ಬಿಟ್ಟು ಬರೀ 3 ಪ್ರಾಪರ್ಟೀಸ್ ಬರೆಯೋದಲ್ಲ. ಯಾಕೆ ಗೊತ್ತಾ, ಒಂದೊಂದ್ಸಲಿ ನೀವು ಬರೆದಿರೋ 3 ಪ್ರಾಪರ್ಟೀಸಲ್ಲಿ ಯಾವುದೋ ಒಂದು ಮೇನ್ ಇರಲ್ಲ ಅಂತ ಅನಿಸುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಬರೀ 2 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅದಕ್ಕೆ ಅಟ್ಲೀಸ್ಟ್ 5 ಅಥವಾ 4 ಆದರೂ ಬರೆದಿರಲೇಬೇಕು. ಸೊ ದ್ಯಾಟ್ ಯಾವುದು ತುಂಬ ಮೇನ್ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತಲ್ಲ ಅವ್ರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಒಂದೊಂದ್ಸಲಿ ಸಿಲ್ಲಿ ಪ್ರಾಪರ್ಟಿ ಅಂತ ಅನಿಸುತ್ತೆ ಅವ್ರಿಗೆ ಅನಿಸುತ್ತೆ, ನಮಗೆ ಅನಿಸಲ್ಲ. ಆ ಥರ ಏನಾದ್ರು ಬರೆದಿದ್ರೆ ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬರೀ 3 ಪ್ರಾಪರ್ಟೀಸ್ ಬರೆಯೋದಲ್ಲ, ಮಿನಿಮಮ್ 4 ಅಥವಾ 5 ಬರ್ದಿರಿ. ಯಾಕೆ ನಿಮ್ಮ ಒಳ್ಳೆಯದಕ್ಕೆ 5 ಬರ್ದಿರಿ. ಅದು ಬಿಟ್ಟರೆ ಡಿರೈವೇಷನ್ಸಲ್ಲಂತೂ ಡಯಾಗ್ರಾಮ್ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ.
ಆ್ಯಂಡ್ ಡಯಾಗ್ರಾಮಲ್ಲಿ ಎಲ್ಲ ಪಕ್ಕ ಇರಬೇಕು. ಅಂದರೆ ಇಲ್ಲಿ ನೋಡಿ C1 C2 ಅಂತ ಬರೆಯೋದಾಗಿರ್ಬೋದು, ವೋಲ್ಟೇಜ್ ಅಂತ ಆಗಿರ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತುಂಬ ಸಣ್ಣ ವಿಷಯ ಅನಿಸುತ್ತೆ, ಆದರೆ ಇದು ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಂದರೆ ಡೈರೆಕ್ಷನ್ಸ್. ಇಲ್ಲಿ ನೋಡಿ ಸರ್ಕ್ಯೂಟ್ ಡಯಾಗ್ರಾಮ್ ಬರೆದಾಗ ದಿ ಡೈರೆಕ್ಷನ್ ಆಫ್ ಕರೆಂಟ್ ಅಥವಾ ದಿ ಡೈರೆಕ್ಷನ್ ಆಫ್ ಚಾರ್ಜಸ್ ಅದನ್ನು ಮೆನ್ಷನ್ ಮಾಡಲೇಬೇಕು. ಮಾಡಿದ್ರೆ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದೊಂದೇ ಡಯಾಗ್ರಾಮ್ ಅಲ್ಲ, ನೀವು ಯಾವುದೇ ಡಿರೈವೇಷನ್ ಬರೋದು ಆ ಡಿರೈವೇಷನಲ್ಲಿ ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಆ್ಯಂಡ್ ಆಲ್ಸೋ ಡೈರೆಕ್ಷನ್ಸ್ ಕೂಡ ಮೆನ್ಷನ್ ಮಾಡಿ. ಯಾವುದೇ ಒಂದು ಕ್ವಶನ್ಗೆ ಡಯಾಗ್ರಾಮ್ ಡಿಮ್ಯಾಂಡ್ ಮಾಡುತ್ತೆ ಅಂತ ನಿಮ್ಗನ್ಸಿದ್ರೆ ಡ್ರಾ ಮಾಡಿ. ಆ್ಯಂಡ್ ಆಲ್ಸೋ ಡು ನಾಟ್ ಯೂಸ್ ಫ್ರೀ ಹ್ಯಾಂಡ್ಸ್, ಸ್ಕೇಲ್ ಯೂಸ್ ಮಾಡಿ. ಸ್ಕೇಲ್ ಆ್ಯಂಡ್ ಪೆನ್ಸಿಲಲ್ಲೇ ಮಾಡಬೇಕು, ಪೆನ್ ಅಂತೂ ಯೂಸ್ ಮಾಡೋ ಹಾಗೆ ಇಲ್ಲ. ಆ್ಯಂಡ್ ಇಲ್ಲೇನು ಬರೀತೀರಾ, C1 C2 ಆರ್ ದಿ 2 ಕೆಪಾಸಿಟರ್ಸ್ ಆ್ಯಂಡ್ Q1 Q2 ಆರ್ ದಿ ಚಾರ್ಜಸ್ ಫ್ಲೋಯಿಂಗ್ ಥ್ರೂ C1 ಆ್ಯಂಡ್ C2 ರೆಸ್ಪೆಕ್ಟಿವ್ಲಿ. ಇಷ್ಟೇ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದೇ ಸ್ಟಾರ್ಟಿಂಗಲ್ಲಿ ಬರೆಯೋದಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ, ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಡಯಾಗ್ರಾಮಲ್ಲಿ ಏನು ಬರೀತೀರೋ ಅದನ್ನು ನೀವು ಅಲ್ಲಿ ವರ್ಡ್ಸಲ್ಲಿ ಬರೆದ್ರೆ ಮುಗ್ದೋಯ್ತು. ಅದು ಬಿಟ್ಟರೆ ಈಕ್ವೇಷನ್ಸ್ ಮಾಡಿ, ಮ್ಯಾಥಮ್ಯಾಟಿಕ್ಸ್, ಸಿಂಪಲ್ ಮ್ಯಾಥಮ್ಯಾಟಿಕ್ಸ್ ಫಾಲೋ ಮಾಡಿ ಫೈನಲ್ ಡಿರೈವೇಷನ್ಗೆ ಬಂದರೆ ಮುಗ್ದೋಯ್ತು. ಫೈನಲ್ ಡಿರೈವೇಷನ್ ಏನು ಬರ್ತಿರಲ್ಲ ಅದನ್ನು ಈ ಥರ ಬಾಕ್ಸ್ ಹಾಕಿ, ಕ್ಲೀನಾಗಿ ಕಾಣಿಸುತ್ತೆ. ಟಿಪ್ ಇದು ಆಯಿತಾ, ಮರಿಬೇಡಿ ಥರ ಬಾಕ್ಸ್ ಹಾಕಿ ಬರೆಯೋದನ್ನು. ಆ್ಯಂಡ್ ಆದಷ್ಟು ಮಧ್ಯದಲ್ಲಿ ಓವರ್ ರೈಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಲೈನ್ ಬಿಟ್ಟು ಬರೀರಿ, ಕ್ಲೀನಾಗಿ ಕಾಣಿಸುತ್ತೆ. ಕ್ಲಾರಿಟಿ ಇರಬೇಕು ನಿಮ್ಮ ಆನ್ಸರ್ಸಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ 3 ಮಾರ್ಕ್ಸಲ್ಲಂತೂ ಫಿಸಿಕ್ಸಲ್ಲಿ ತುಂಬ ಚಾಯ್ಸಸ್ ಇರುತ್ತೆ. ನೀವು ಕೆಲವೊಂದು ಚಾಪ್ಟರ್ಸ್ನ ಸ್ಕಿಪ್ ಮಾಡಿ, ಕೆಲವೊಂದು ಚಾಪ್ಟರ್ಸ್ ಯಾವುದು ತುಂಬ ಹೈ ಚಾನ್ಸಸ್ ಇರುತ್ತೆ ಬರೋದಕ್ಕೆ, ಅದನ್ನು ನೀವು ಕರೆಕ್ಟಾಗಿ ಓದ್ಕೊಳೋದ್ರು ಆರಾಮಾಗಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಮತ್ತು ಇನ್ನೊಂದು ಡಿರೈವೇಷನ್ಸ್ ನಾನು ಹೇಳಿದ್ನಲ್ಲ, ಯಾವ್ಯಾವ ಕ್ವಶನ್ಸು ಅಥವಾ ಯಾವ್ಯಾವ ಡಿರೈವೇಷನ್ಸು ಡಯಾಗ್ರಾಮ್ನ ಡಿಮ್ಯಾಂಡ್ ಮಾಡುತ್ತೆ ಅದೆಲ್ಲದಕ್ಕೂ ಡಯಾಗ್ರಾಮ್ ಬರೀರಿ. ಆ್ಯಂಡ್ ಪಾಸ್ಟುಲೇಟ್ಸ್ ಅಂತ ಕೇಳಿದ್ರೆ ನಾನು ಹೇಳಿದ್ನಲ್ಲ, ಬರೀ 2 3 ಬರೆಯೋದಲ್ಲ, ಎಷ್ಟಿದೆ ಅಷ್ಟೂ ಬರೀರಿ. ಪಾಸ್ಟುಲೇಟ್ಸ್ ಅಂತ ಕೇಳಿದಾಗ ಮಾತ್ರ ಫುಲ್ ಬರೀರಿ. ಏನಕ್ಕೆ ಬೇಕು, ನಾವೇನಕ್ಕೆ ರಿಸ್ಕ್ ತೊಗೋಬೇಕಲ್ವ, ನಮ್ಗೆ ಗೊತ್ತಿದೆ ಅಂದರೆ ಫುಲ್ ಬರೆದ್ಬಿಡೋಣ ಅಷ್ಟೇ. ಅದಾದಮೇಲೆ ಬರೋದೇ ಪಾರ್ಟ್ ಡಿ, 5 ಮಾರ್ಕ್ಸ್ ಡಿರೈವೇಷನ್ಸ್. ಇದೆಲ್ಲ ಫುಲ್ ಫೇಮಸ್ ಇರುತ್ತೆ, ನಿಮ್ಮ ಟೀಚರ್ಸ್ ಕೂಡ ಹೇಳಿರ್ತಾರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ಸ್ ಅಂತ, ಅದೇ ಬರುತ್ತೆ. ಅದು ಬಿಟ್ಟು ಬೇರೆ ಏನೂ ಬರಲ್ಲ. ಇದರಲ್ಲೂ ತುಂಬ ಚಾಯ್ಸಸ್ ಇರುತ್ತೆ, ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ನಾನು ಹೇಳಿದಾಗೆ ಪ್ರತಿಯೊಂದು ಡಯಾಗ್ರಾಮ್, ಪ್ರತಿಯೊಂದು ಲೇಬ್ಲಿಂಗ್, ಡೈರೆಕ್ಷನ್ಸ್ ಎಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಪ್ರತಿ ಒಂದು ಈಕ್ವೇಷನ್ಸ್ ಆದಮೇಲೆ ಲೈನ್ ಬಿಟ್ಟು ಬರೆದಿದ್ದಾರೆ. ಯಾಕೆ, ಇವ್ಯಾಲ್ಯೂಯೇಟರ್ಗೆ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ಬಿಡ್ಬೇಕು. ಓಕೆ, ಫುಲ್ ಟಿಕ್ ಹಾಕಿದ್ದಾರೆ ನೋಡಿ, ಎಲ್ಲೆಲ್ಲಿ ಡಿರೈವೇಷನ್ ಬರೆದಿದ್ರೆ ಅಲ್ಲೇ ಟಿಕ್ ಹಾಕಿದ್ದಾರೆ. ನೀವೆಲ್ಲ ಒಂದೇ ಲೈನಲ್ಲಿ ತೂರ್ಸಕ್ಕೆ ಹೋದರೆ ಇವ್ಯಾಲ್ಯೂಯೇಟರ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅವ್ರು ಕನ್ಫ್ಯೂಸ್ ಆದರೆ ನಿಮ್ಮ ಮಾರ್ಕ್ಸ್ ಹೋದಂಗೆ. ಅವ್ರು ಎಷ್ಟು ಕ್ಲಿಯರ್ ಆಗಿರ್ತಾರೆ ನಿಮ್ಮ ಮಾರ್ಕ್ಸ್ ಅಷ್ಟೇ ಸೇಫ್ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಕ್ಲೀನಾಗಿ ಲೈನ್ ಬೈ ಲೈನ್ ಬರೀರಿ. ಆ್ಯಂಡ್ ಆಲ್ಸೋ ಜಾಗ ಬಿಟ್ಟು ಬರೀರಿ, ಅಂದರೆ ಲೈನ್ ಬಿಟ್ಟು ಬರೀರಿ, ಕ್ಲೀನಾಗಿ ಕಾಣಿಸ್ಬೇಕು. ಆ್ಯಂಡ್ ಸ್ಕ್ರಾಚಸ್ನ ಅವಾಯ್ಡ್ ಮಾಡಿ. ಅದಕ್ಕೆ ಒಂದು 10 ಸರಿನೋ 20 ಸರಿನೋ ನನಗೆ ಗೊತ್ತಿಲ್ಲ, ನೀವು ಮನೆಯಲ್ಲಿ ಡಿರೈವೇಷನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಯಾವುದೇ ರೀತಿ ಒಂದು ಚಿಕ್ಕ ಸ್ಕ್ರ್ಯಾಚ್ ಕೂಡ ನೀವು ಮಾಡಬಾರ್ದಲ್ಲಿ, ಫುಲ್ ಪರ್ಫೆಕ್ಟಾಗಿ ಬರೀಬೇಕು. ಇಲ್ಲಿ ನೋಡಿ, ಇಡೀ ಪೇಪರ್ ನೋಡ್ತಾ ಇದ್ದೀರಾ ನೀವು, ಎಲ್ಲದೂ ಸ್ಕ್ರ್ಯಾಚಸ್ ಇದೆಯಾ, ಇಲ್ಲ ತಾನೇ, ನೀವು ಸ್ಕ್ರ್ಯಾಚ್ ಮಾಡಬಾರ್ದು. ನಿಮಗೆ 70 ಬೇಕು ಅಂದರೆ. ಆ್ಯಂಡ್ ನಾನು ಹೇಳಿದಾಗೆ ಫೈನಲ್ ಆನ್ಸರ್ ಬಂದಾಗ ಏನಾಗಬೇಕು, ಬಾಕ್ಸ್ ಹಾಕಬೇಕು ಅಷ್ಟೇ. ಆಮೇಲೆ ಗೊತ್ತಲ್ಲ, ಪ್ರತಿಯೊಂದು ಕ್ವಶನ್ ಆದಮೇಲೆ ಈ ಥರ ಲೈನ್ ಹಾಕೋದು, ನೆಕ್ಸ್ಟ್ ಕ್ವಶನ್ಗೆ ಹೋಗೋದು ನಿಮ್ಗೆ ಗೊತ್ತಿರುತ್ತೆ. ಅದು ಇಟ್ ಈಸ್ ವೆರಿ ಈಸಿ. ಆ್ಯಂಡ್ ನಿಮ್ಗೆ ಗೊತ್ತಲ್ಲ, ಇದು KVL ವೀಟ್ಸ್ಟೋನ್ ಬ್ರಿಡ್ಜ್ ವೆರಿ ಫೇಮಸ್ ಕ್ವಶನ್. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಡಯಾಗ್ರಾಮ್ ಅಂತೂ ಮರಿಬೇಡಿ. ಡೈರೆಕ್ಷನ್ಸ್ ಎಸ್ಪೆಷಲಿ ನೋಡಿ, ಲೇಬಲಿಂಗ್ ಇಲ್ಲಿ I1 ಇದೆ, I1 I2 AB I4 I3 ಡೈರೆಕ್ಷನ್ಸ್ ಎಲ್ಲ ಹೇಗಿದೆ. ಆಮೇಲೆ ಇದು ಲೂಪ್ ಡೈರೆಕ್ಷನ್ ಹೇಗಿದೆ, ಈ ಲೂಪ್ ಡೈರೆಕ್ಷನ್ ಹೀಗಿದೆ, ಈ ಲೂಪ್ ಡೈರೆಕ್ಷನ್ ಹೀಗಿದೆ, ಅದೆಲ್ಲ ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ಗೆ ಮಾರ್ಕ್ಸ್ ಇದೆ ಡಿರೈವೇಷನಲ್ಲಿ, ಎಸ್ಪೆಷಲಿ 5 ಮಾರ್ಕ್ಸ್ ಅಂದರೆ ಡಯಾಗ್ರಾಮ್ ಜಾಸ್ತಿ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಸೊ ಮಿಸ್ ಮಾಡಬೇಡಿ. ಪ್ರತಿಯೊಂದು ಡೀಟೇಲಿಂಗ್ನು ನೀವು ಓದ್ಕೊಂಡು ಹೋಗಬೇಕು. ಓಕೆ. ಆ್ಯಂಡ್ ಇಲ್ಲಿ ನೋಡಿ, ನಾನು ಹೇಳಿದಾಗೆ ಪ್ರತಿಯೊಂದು ಲೂಪ್ ಆದಮೇಲೆ ಲೈನ್ ಬಿಟ್ಟಿದ್ದಾರೆ, ಪ್ರತಿಯೊಂದು ಈಕ್ವೇಷನ್ ಆದಮೇಲೂ ಲೈನ್ ಬಿಟ್ಟಿದ್ದಾರೆ. ನೀಟಾಗಿ ನೀವು ಹಾಗೆ ಬರಿಬೇಕು. ಆ್ಯಂಡ್ ಇಲ್ಲಿ ನೋಡಿ, ನೀವು ಡಯಾಗ್ರಾಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಯಾಕೆಂದರೆ ಅವ್ರು ಸ್ಕೇಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ವಿತ್ ಪೇಷನ್ಸಲ್ಲಿ ಆರಾಮಾಗಿ ಬರೆದಿದ್ದಾರೆ. ಆ್ಯಂಡ್ ನಿಮ್ಗೆ ಗೊತ್ತಾ, ಫಿಸಿಕ್ಸ್ ಪೇಪರ್ 70 ಮಾರ್ಕ್ಸ್ ಆಗಿರೋದ್ರಿಂದ ನೀವು ವಿತಿನ್ 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿಬಿಡ್ತೀರಾ. ಅದಕ್ಕೆ ಆರಾಮಾಗೆ ಪೆನ್ಸಿಲ್ ಇಟ್ಕೊಂಡು ಸ್ಕೇಲ್ ಇಟ್ಕೊಂಡು ಕ್ಲೀನಾಗಿ ಡ್ರಾ ಮಾಡಿ, ಆಯಿತಾ. ಟೈಮ್ ವೇಸ್ಟ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡೋಂಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಪಕ್ಕ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ, 2 ಅವರಲ್ಲಿ ಪೇಪರ್ ಮುಗಿಸ್ಬಿಡ್ತೀರಾ ನೀವು. ಅದಷ್ಟೇ. ಅದು ಬಿಟ್ಟರೆ ನ್ಯೂಮರಿಕಲ್ಸ್, ಐನೋ ತುಂಬ ಜನಕ್ಕೆ ನ್ಯೂಮರಿಕಲ್ಸ್ ಕಷ್ಟ ಇರುತ್ತೆ ಅಂತ, ಬಟ್ ಇವಾಗ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಹಾಕ್ತಿದ್ದಾರೆ, ಆ ವೀಡಿಯೋಸ್ನ ನೋಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನ್ಯೂಮರಿಕಲಲ್ಲಿ ಫುಲ್ ಮಾರ್ಕ್ಸ್ ಬರಬೇಕಂದ್ರೆ ಇದನ್ನು ಫಾಲೋ ಮಾಡಲೇಬೇಕು. ಏನಂದರೆ, ಗಿವನ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ಸಿಗ್ಮಾ ಅಂದರೆ ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ, ಅದೆಲ್ಲ ಏನಿದೆ ಅದನ್ನೆಲ್ಲ ನೀವು ಬರೀಬೇಕು. ಏನೇ ಕೊಟ್ಟಿರಲಿ ಅದನ್ನು ಬರೀರಿ. ಆ್ಯಂಡ್ ಆಲ್ಸೋ ಯೂನಿಟ್ ನೋಡಿ, ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ, ಆದರೆ ನೀವು ಈ ಕ್ವಶನ್ನ ಸಾಲ್ವ್ ಮಾಡ್ಬೇಕಾದ್ರೆ ಅದು ಮೀಟರಲ್ಲಿ ಇರಬೇಕು ಅಂದರೆ ನೀವು ಮೀಟರಲ್ಲಿ ಅಲ್ಲೇ ಕನ್ವರ್ಟ್ ಮಾಡಿ ಬರೆದಿಟ್ಕೊಳ್ಳಿ, ಆಯಿತಾ. ಯೂನಿಟ್ ಕೂಡ ಗಮನ ಇಟ್ಕೊಳ್ಳಿ.
ಬಿಕಾಸ್ ಯೂನಿಟ್ ತಪ್ಪಾದರೆ ಆನ್ಸರ್ ತಪ್ಪಾಗುತ್ತೆ, ಫೈನಲ್ ಆನ್ಸರ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಆ ಕ್ವಶನ್ನಲ್ಲಿ ಏನು ಕೇಳಿರ್ತಾರೆ ಅದು ಫಾರ್ಮುಲಾ ನೋಡಿ, ಸಿಗ್ಮಾ = Q/A ಇಸ್ ಅ ಫಾರ್ಮುಲಾ. ಅದನ್ನು ನೀವು ಬರೀಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ನ್ಯೂಮೆರಿಕಲ್ಸಲ್ಲಿ ಪ್ರತಿಯೊಂದು ಸ್ಟೆಪ್ಗೂ ಮಾರ್ಕ್ಸ್ ಇರುತ್ತೆ. ನೀವು ಆ ಸ್ಟೆಪ್ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಖಂಡಿತ ಕಟ್ ಮಾಡ್ತಾರೆ. ನೀವು ಫೈನಲ್ ಆನ್ಸರ್ ಕರೆಕ್ಟಾಗಿರುತ್ತೆ, ಬಟ್ ಇಲ್ಲಿ ನೀವು ಫಾರ್ಮುಲಾನೇ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಹೋಗೇ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಪ್ರತಿ ಸ್ಟೆಪ್ಪಲ್ಲೂ ಫಾರ್ಮುಲಾ ಇರಬೇಕು. ಫಾರ್ ಎಕ್ಸಾಂಪಲ್ Q = ಇಲ್ಲಿ ಬರ್ದಿದ್ದಾರೆ, ಮತ್ತೆ ಇಲ್ಲಿ Q = ಬರ್ದಿದ್ದಾರೆ. ಯಾಕೆ? ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ನೀವು, ಅದಕ್ಕೋಸ್ಕರ. ಆ್ಯಂಡ್ ಯಾವ್ದಾದ್ರು ಕ್ವಶನ್ಗೆ ಡಯಾಗ್ರಾಮ್ ಡಿಮ್ಯಾಂಡ್ ಮಾಡುತ್ತೆ ಅನ್ಸಿದ್ರೆ ನೀವು ಬರೀರಿ, ಅಥವಾ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಡಯಾಗ್ರಾಮ್ ಬಿಡಿಸಿದ್ರೆ ಬರ್ದ್ಬಿಡಿ. ಯಾಕಂದ್ರೆ ಇಲ್ಲಿ ಡಯಾಗ್ರಾಮ್ಗೆ ಮಾರ್ಕ್ಸ್ ಇಲ್ಲ, ಬಟ್ ಇಟ್ ಈಸ್ ಕಾಲ್ಡ್ ಆಸ್ ರಫ್ ಫಿಗರ್. ನೀವು ಆ ರಫ್ ಫಿಗರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಾನು ಏನು ಕಂಡುಹಿಡಿಯಬೇಕು, ನನ್ನ ಹತ್ರ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ನಾನು ಏನು ಫೈಂಡ್ ಔಟ್ ಮಾಡಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಅದು ನಿಮಗೆ ಗೊತ್ತಾಗುತ್ತೆ ನೀವು ಡಯಾಗ್ರಾಮ್ ಡ್ರಾ ಮಾಡಿದಾಗ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಎಸ್ಪೆಷಲಿ ಡೈರೆಕ್ಷನ್ನೆಲ್ಲ ಕಂಡುಹಿಡಿಬೇಕು ಅಂದಾಗ ನೀವು ಡಯಾಗ್ರಾಮ್ ಹಾಕೊಂಡಾಗೆ ನಿಮ್ಗೆ ಗೊತ್ತಾಗೋದು ಯಾವ ಡೈರೆಕ್ಷನ್ ಇದೆ, ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ಗೊತ್ತಾಗುತ್ತೆ. ಅದಕ್ಕೆ ಡಯಾಗ್ರಾಮ್ ಡ್ರಾ ಮಾಡಿ, ಅದಕ್ಕೆ ಮಾರ್ಕ್ಸ್ ಇಲ್ಲ ಅಂದ್ರೆ ನೀವು ಡ್ರಾ ಮಾಡಿ, ನಿಮಗೆ ಕ್ಲಾರಿಟಿ ಇರುತ್ತೆ. ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಇವ್ಯಾಲ್ಯೂಟರ್ಗೂ ಕ್ಲಾರಿಟಿ ಸಿಕ್ಬಿಡುತ್ತೆ. ಡಯಾಗ್ರಾಮ್ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದಮೇಲೆ ಆನ್ಸರ್ ಕರೆಕ್ಟಾಗಿರುತ್ತೆ ಅಂತ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ನ್ಯೂಮರಿಕಲ್ಸ್ ಎಲ್ಲ ಏನು ಗೊತ್ತಾ, ಫಸ್ಟ್ 2 ಚಾಪ್ಟರ್ಸಿಂದ ಖಂಡಿತ ಬರುತ್ತೆ. ಫಸ್ಟ್ ಚಾಪ್ಟರ್ ಅಥವಾ ಸೆಕೆಂಡ್ ಚಾಪ್ಟರಿಂದ ಒಂದು ಕ್ವಶನ್ ಅಂತೂ ಖಂಡಿತವಾಗ್ಲೂ ಬಂದಿರುತ್ತೆ. ಇನ್ನೊಂದು ಕರೆಂಟ್ ಎಲೆಕ್ಟ್ರಿಸಿಟಿ, KVL KCL ಅದರಿಂದನೂ ಬರುತ್ತೆ. ಆ್ಯಂಡ್ AC ಇಂದನೂ ಕೂಡ ಬರುತ್ತೆ. ಆ್ಯಂಡ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಫಸ್ಟ್ ಚಾಪ್ಟರು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋದು, ಅಥವಾ ಚಾರ್ಜ್ ಕಂಡುಹಿಡಿಯೋದು, ಅಥವಾ ಗಾಸ್ ಲಾ ಯೂಸ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಸ್ಪಿಯರ್ ಅಥವಾ ಔಟ್ಸೈಡ್ ದಿ ಸ್ಪಿಯರ್ ಆ ಥರ ಕಂಡುಹಿಡಿಯೋ ಕ್ವಶನ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಬಿಕಾಸ್ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್, ಫಾರ್ಮುಲಾಗೆ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಹಾಕಿದ್ರೆ ನಿಮ್ಗೆ ಇನ್ನೊಂದು ವ್ಯಾಲ್ಯೂ ಈಸಿಯಾಗಿ ಸಿಕ್ಬಿಡುತ್ತೆ. ಅದಕ್ಕೆ ಅದನ್ನು ಮಿಸ್ ಮಾಡಬೇಡಿ. ಇಟ್ಸ್ ವೆರಿ ಈಸಿ. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಆಲ್ಸೋ AC ಚಾಪ್ಟರಿಂದ ಅಂತೂ, AC ಚಾಪ್ಟರ್ ಇಸ್ ಆಲ್ಸೋ ವೆರಿ ಈಸಿ, ಆಯಿತಾ. ನ್ಯೂಮೆರಿಕಲ್ಸ್ ಬಂದುಬಿಟ್ಟು ಅದನ್ನು ಕಲ್ತ್ಕೊಂಡು ಹೋಗ್ಬಿಟ್ರೆ ಅದರಲ್ಲಿ ಕೆಲವೊಂದು ಫಾರ್ಮುಲಾಸ್ ಇದೆ, ಅಷ್ಟೇ ಫಾರ್ಮುಲಾಸ್ ಮೇಲೆ ಕ್ವಶನ್ಸ್ ಬರುತ್ತೆ. ನಿಮ್ಗೆ ಅಷ್ಟು ಗೊತ್ತಿದ್ರೆ ಆರಾಮಾಗಿ 10 ಮಾರ್ಕ್ಸ್ ಬರುತ್ತೆ. ನೀವು ಬರೀಬೇಕಾಗಿರೋದು 2 ನ್ಯೂಮೆರಿಕಲ್ಸು, 4 ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದಾದ್ರು 2 ಬರೀಬೇಕು. ಅದಕ್ಕೆ ಇವೆರಡನ್ನ ಕರೆಕ್ಟಾಗಿ ಓದ್ಕೊಂಡು ಹೋದರೆ ಸಾಕು. ನಿಮಗೆ ಯಾವ್ದು ಕಷ್ಟ ಅನ್ಸುತ್ತಲ್ಲ ಅದು ಬಿಟ್ಬಿಡಿ. ಯಾವ್ದು ಈಸಿ ಇದೆ ಅಂತ ನಾನು ಹೇಳಿದ್ನಲ್ಲ ಅದನ್ನು ಚೆನ್ನಾಗಿ ಕಲ್ತ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ರೇ ಆಪ್ಟಿಕ್ಸ್ ಕಷ್ಟ ಇರ್ಬೋದು, ಬಿಟ್ಬಿಡಿ. ಯಾಕಂದರೆ ತುಂಬ ಜಾಸ್ತಿ ಕಾನ್ಸೆಪ್ಟ್ಸ್ ಇದೆ, ತುಂಬ ಜಾಸ್ತಿ ನ್ಯೂಮೆರಿಕಲ್ಸ್ ಇದೆ, ಅದು ಕಷ್ಟ ಅನ್ಸಿದ್ರೆ ಅದು ಬಿಟ್ಬಿಡಿ. AC ಓದ್ಕೊಳ್ಳಿ. ಫಸ್ಟ್ 2 ಚಾಪ್ಟರ್ಸ್ದು ನ್ಯೂಮೆರಿಕಲ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. 10 ಮಾರ್ಕ್ಸ್ ನಿಮ್ದಾಗುತ್ತೆ. ಆ್ಯಂಡ್ ಆಲ್ಸೋ ನೆನಪಿರಲಿ, ನಿಮ್ಗೆ ಏನಾದ್ರು ಫೈನಲ್ ಆನ್ಸರ್ ಬರ್ತಾ ಇಲ್ವಾ, ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಕ್ವಶನ್ನೇ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಸ್ಟೆಪ್ಪಿಗೂ ಮಾರ್ಕ್ಸ್ ಇರುತ್ತೆ. ಗಿವನ್ ಬರೆದ್ಬಿಟ್ಟು ಫಾರ್ಮುಲಾ ಬರೀರಿ, ಅವಾಗಾದರೂ ನಿಮಗೆ ಅಟ್ಲೀಸ್ಟ್ ಒಂದು 2-3 ಮಾರ್ಕ್ಸ್ ಆದರೂ ನಿಮ್ಗೆ ಸಿಗುತ್ತೆ. ಫೈನಲ್ ಆನ್ಸರ್ ತಪ್ಪಿದರೆ 1 ಮಾರ್ಕ್ಸ್ ಅಥವಾ 1.5 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್, ಮ್ಯಾಕ್ಸಿಮಮ್ 2 ಮಾರ್ಕ್ಸ್ ಕಟ್ ಮಾಡ್ಬೋದು ಅಷ್ಟೇ. ಮಿಕ್ಕಿದೆಲ್ಲ, ಯಾಕಂದರೆ ಪ್ರತಿಯೊಂದು ಸ್ಟೆಪ್ಪಿಗೂ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಫೈನಲ್ ಆನ್ಸರ್ಗೆ ಫುಲ್ 5 ಮಾರ್ಕ್ಸ್ ಕ್ಯಾರಿ ಮಾಡಲ್ಲ. ಅದಕ್ಕೆ ಹೇಳ್ತಾರೆ, ನಿಮಗೆ ಫೈನಲ್ ಆನ್ಸರ್ ಬರುತ್ತೋ ಬರಲ್ವೋ, ಸಾಲ್ವ್ ಮಾಡೋಕ್ಕೆ ಬರುತ್ತೋ ಬರಲ್ವೋ ನನಗೆ ಗೊತ್ತಿಲ್ಲ, ಗೀವನು ಮತ್ತು ಫಾರ್ಮುಲಾ ಇಷ್ಟು ಬರೆದ್ರೆ 0 ಅಂತೂ ನಿಮಗೆ ಸಿಗಲ್ಲ, ಆಯಿತಾ. ಆದರೆ ನೀವು ಟಾಪರ್ ಆಗಬೇಕಂತ ಇದ್ದರೆ ನಾನು ಹೇಳಿದ್ದು ಎಲ್ಲನೂ ಮಾಡಲೇಬೇಕು, ಎಲ್ಲನೂ ಬರೀಲೇಬೇಕು. ಯಾಕೇಳಿ ಟಾಪರ್ ಆಗೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಇಷ್ಟು ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಫಿಸಿಕ್ಸಲ್ಲಿ 70ಗೆ 70 ಸಿಗುತ್ತೆ, ಆಯಿತಾ. ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಸ್ಕೋರ್ 70 on 70 ಅಂತ. ಆ್ಯಂಡ್ ಆಲ್ಸೋ ಇದೆಲ್ಲ ಕ್ವಶನ್ಸ್ ಆದಮೇಲೆ ನೀವು ಎಕ್ಸ್ಟ್ರಾ ಕ್ವಶನ್ಸ್ನ ಬರೀಬೇಕು. ನಾನು ಹೇಳಿದ್ನಲ್ಲ 2 ಅವರ್ಸಲ್ಲೇ ಪೇಪರ್ ಕಂಪ್ಲೀಟ್ ಆಗೋಗುತ್ತೆ ಅಂತ. 2 ಅವರ್ಸ್ ಆದಮೇಲೆ ಇನ್ನೂ ನಿಮ್ಗೆ ಏನು ಟೈಮ್ ಮಿಕ್ಕಿರುತ್ತೆ, ಆ ಟೈಮಲ್ಲಿ ನಿಮ್ಗೇನಾದ್ರು ಅಲ್ಲಿ ಬರೆದಿರೋ ಕ್ವಶನ್ಸಲ್ಲಿ ಸ್ವಲ್ಪ ಡೌಟ್ ಏನಾದ್ರು ಇತ್ತು ಅಂದರೆ ನೀವು ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ನೆಲ್ಲ ಇಲ್ಲಿ ಅಟೆಂಪ್ಟ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಫಸ್ಟು ಎಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಬರೆದಿದ್ದಾರೆ. ಯಾಕಂದರೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಅದೆಲ್ಲ ಆದಮೇಲೆ ಮತ್ತೆ ಏನೇನು ಎಕ್ಸ್ಟ್ರಾ ಕ್ವಶನ್ಸ್ ಇದೆ ಅದನ್ನೆಲ್ಲ ಅಟೆಂಪ್ಟ್ ಮಾಡಿದ್ದಾರೆ. ಅದಕ್ಕೂ ಫುಲ್ ಮಾರ್ಕ್ಸೇ ಸಿಕ್ಕಿದೆ, ಯಾಕಂದರೆ ಟಾಪರ್ ಅಲ್ವಾ. ಅದಕ್ಕೆ ನೀವು ಹೀಗೆ ಮಾಡಿ, ಎಷ್ಟು ಕೇಳಿದಾರೋ ಅಷ್ಟನ್ನು ಫಸ್ಟ್ ಬರೀರಿ, ಅದಾದಮೇಲೆ ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ. ಅಕಸ್ಮಾತ್ ಅಲ್ಲಿ ಏನಾದರೂ ಕಮ್ಮಿ ಮಾರ್ಕ್ಸ್ ಸಿಕ್ಕಿ, ಇಲ್ಲಿ ಇವಾಗ ಅಲ್ಲಿ 2 ಮಾರ್ಕ್ಸ್ ಆನ್ಸರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಏನೋ ಮೇನ್ ಪಾಯಿಂಟ್ ನೀವು ಬರ್ದಿಲ್ಲ, ಅದಕ್ಕೋಸ್ಕರ ನಿಮಗೆ 1 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಬರೆದಾಗ ನಿಮ್ಗೆ 2 ಮಾರ್ಕ್ಸ್ ಸಿಕ್ಕಿದೆ. ಅವಾಗ ಅವ್ರು ಏನು ಮಾಡ್ತಾರೆ, ಯಾವ್ದು ಹೈಯೆಸ್ಟ್ ಬಂದಿರುತ್ತೆ ಇದನ್ನೇ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಅಡ್ವಾಂಟೇಜ್ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಬರೆದ್ರೆ. ಅದಕ್ಕೆ ಲಾಸ್ಟಲ್ಲಿ ನಿಮ್ಮ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ 1-2 ಎಕ್ಸ್ಟ್ರಾ ಕ್ವಶನ್ಸ್ ಬರೆದ್ಬಿಡಿ, ಅಥವಾ ಒಂದಾದರೆ ಎಕ್ಸ್ಟ್ರಾ ಕ್ವಶನ್ಸ್ ಬರ್ದಿರಿ. ಇಲ್ಲ ನಿಮ್ಗೆ ಅದಕ್ಕೆ 100% ಕಾನ್ಫಿಡೆನ್ಸ್ ಅಂದರೆ ವೆಲ್ ಆ್ಯಂಡ್ ಗುಡ್, ಆರಾಮಾಗಿ ಪೇಪರ್ ಕೊಟ್ಬಿಟ್ಟು ಬನ್ನಿ. ಅದೇ ಪ್ರತಿ ಆನ್ಸರ್ಸ್ನ ಚೆಕ್ ಮಾಡೋದನ್ನು ಮರಿಬೇಡಿ, ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ. ಇದೆಲ್ಲ ಮಾಡಿಬಿಟ್ಟು ಆದಮೇಲೆ ನೀವು ಪೇಪರ್ ಕೊಟ್ಬಿಟ್ಟು ಬರೀಬೇಕು ಅಷ್ಟೇ ನೋಡಿ. ಅದಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಬರೆದ್ಮೇಲೆ ಇವರು ಸೀಲ್ ಹಾಕ್ಸಿರೋದು. ನೀವೇನಾದ್ರು ಪೇಪರ್ ಆಯಿತು ಅಂದಿದ ತಕ್ಷಣ ಸೀಲ್ ಹಾಕ್ಸ್ಬಿಟ್ರೆ ನೀವು ಆಮೇಲೆ 1 ಲೈನ್ ಕೂಡ ಬರೆಯೋಕ್ಕಾಗಲ್ಲ, ನೀವು ಬರೆದು ಕರೆಕ್ಷನ್ ಮಾಡಲ್ಲ ಅವರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವಾಗ ಅನಿಸುತ್ತೆ ಐ ಡನ್ ವಿತ್ ದಿ ಪೇಪರ್ ಆವಾಗಲೇ ಸೀಲ್ ಹಾಕ್ಸಿ. 2 ಅವರ್ಸ್ ಮುಗ್ದೋಗುತ್ತೆ ಪೇಪರು ನನ್ನ ಪ್ರಕಾರ.
ಹಂಗನ್ಬಿಟ್ಟು ಆವಾಗಲೇ ಸೀಲ್ ಹಾಕ್ಸೋದಲ್ಲ, ಪೂರ್ತಿ ಪೇಪರ್ನ ಒಂದು 2-3 ಸಲ ವೆರಿಫೈ ಮಾಡಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಯಾವ್ದಾದ್ರು ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು ಇಲ್ಲ ಎಕ್ಸ್ಟ್ರಾ ಬರಿಬೇಕು ಅನ್ನೋದನ್ನು ನೋಡಿಕೊಂಡು ಅದಾದಮೇಲೆ ಸೀಲ್ ಹಾಕ್ಸಿ. ಇಲ್ಲ ನೀವು ಕರೀಲೇಬೇಡಿ, ಎಲ್ಲ ಬರೆದ್ಮೇಲೆ ಇನ್ವಿಜಿಲೇಟರೇ ಸೀಲ್ ಹಾಕ್ತಾರೆ ಅಷ್ಟೇ. ಸೊ ಇಷ್ಟೇ, ನೀವು ಇಷ್ಟು ಮಾಡಿದ್ರೆ ನಿಮ್ಗೆ ಈಸಿಯಾಗೆ ಫಿಸಿಕ್ಸಲ್ಲಿ 71-70 ಬರುತ್ತೆ. ಐ ಗ್ಯಾರಂಟಿ. ಆಲ್ ದಿ ವೆರಿ ಬೆಸ್ಟ್.